ಸ್ನೇಹಿತರೆ, ಇವತ್ತು ಒಂದು ಗಂಭೀರ ವಿಷಯದ ಬಗ್ಗೆ ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಮೊನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತದೆ. ಆ ಸಭೆಯಲ್ಲಿ ಸ್ವತಃ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆರವರು ಹಂಚಿಕೊಂಡಂತಹ ವಿಚಾರಗಳನ್ನು ಕೇಳಬೇಕಾದ್ರೆ ನಮ್ಮ ದೇಶ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂಥೇಳಿ ಗಂಭೀರ ಚಿಂತನೆ ನಡೆಸಬೇಕಾದಂಥ ಅವಶ್ಯಕತೆ ಇದೆ. ಒಂದು 125 ವರ್ಷಗಳ ಇತಿಹಾಸ ಇರುವಂತಹ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಉತ್ತರಾಖಂಡ್ನಲ್ಲಿ ಅವರದೇ ಪಕ್ಷದ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಭಾಷಣವನ್ನು ಮಾಡ್ತಾರೆ. ಭಾಷಣ ಮಾಡಿದ ನಂತರ ಶ್ರೀರಾಮ್ ಸೇನೆ ಎಂಬುವಂಥ ಒಬ್ಬ ಫ್ಯಾಸಿಸ್ಟ್ ಸಂಘಟನೆ ಅಲ್ಲಿ ಗೋಮೂತ್ರವನ್ನು ಹಾಕಿ ಅವರು ದಲಿತರು ಎಂಬ ಏಕೈಕ ಕಾರಣಕ್ಕೆ ಆ ಸ್ಥಳವನ್ನು ಶುದ್ಧೀಕರಣ ಮಾಡುವಂಥ ಪ್ರಕ್ರಿಯೆಯನ್ನು ನಡೆಸ್ತಾರೆ. ಇದು ಇಡೀ ದೇಶ, ಇಡೀ ರಾಷ್ಟ್ರೀಯ ಮಟ್ಟ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ತಗ್ಗಿಸುವಂತಹ ಘಟನೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಕಳೆದರೂ ಕೂಡ ಒಂದು ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಿಗೆ ಈ ರೀತಿಯಾದಂತಹ ಅಸ್ಪೃಶ್ಯತೆ ಆಚರಣೆಯನ್ನು ಮಾಡಬೇಕಾದ್ರೆ ಸ್ವತಃ ಕಾಂಗ್ರೆಸ್ ಪಕ್ಷದವರು ಕೂಡ ಯಾವುದೇ ಪ್ರಮುಖವಾದ ನಾಯಕರು ಧ್ವನಿ ಎತ್ತಲಿಲ್ಲ ಎಂಬುದು ಇದು ನನ್ನ ಮಾತಲ್ಲ, ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು. ಯಾವ ನಿಕ್ಕಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ರಾಜಕಾರಣ ಮಾಡಬೇಕು. ಇದೇ ರೀತಿಯಾದಂಥ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೊಮ್ಮೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಾಗಿದ್ದಂತಹ ಗುಲಾಂ ನಬಿ ಆಜಾದ್ ಅವರಿಗೂ ಎದುರಾಗಿದ್ದನ್ನು ನಾವು ಮರೆಯೋ ಹಾಗಿಲ್ಲ. ಹಾಗಾಗಿ ನಾನು ಈ ವಿಡಿಯೋ ಮುಖಾಂತರ ಪರ್ಯಾಯ ರಾಜಕಾರಣಕ್ಕೆ ನಾವು ಚಿಂತನೆ ನಡೆಸಬೇಕಾಗಿರುವಂಥದ್ದು ಈ ಕಾಲದ ಬೇಡಿಕೆಯಾಗಿದೆ. ದಲಿತರು ಮತ್ತು ಅಲ್ಪಸಂಖ್ಯಾತರು ಈ ಸೋಕಾಲ್ಡ್ ಜಾತ್ಯತೀತ ಪಕ್ಷಗಳ ಕೇವಲ ವೋಟ್ ಬ್ಯಾಂಕ್ ಆಗಿ ನಾವಿದ್ರೆ ನಮ್ಮ ಸಾಂವಿಧಾನಿಕ ಹಕ್ಕುಗಳು ಸಿಗೋದಿಲ್ಲ. ಸ್ವತಃ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗಾದ ಅನ್ಯಾಯದ ಬಗ್ಗೆನೇ ಆ ಪಕ್ಷದ ಪ್ರಮುಖ ನಾಯಕರು ಧ್ವನಿ ಎತ್ತಲಿಲ್ಲ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ದಲಿತನಿಗೆ, ಒಬ್ಬ ಸಾಮಾನ್ಯ ಅಲ್ಪಸಂಖ್ಯಾತನಿಗೆ ಆಗುವಂತಹ ಅನ್ಯಾಯಗಳ ಬಗ್ಗೆ ಈ ಪಕ್ಷ ಯಾವತ್ತಾದರೂ ಧ್ವನಿ ಎತ್ತಲಿಕ್ಕೆ ಸಾಧ್ಯ ಇದೆಯಾ? ಇದಕ್ಕೆ ಹಲವಾರು ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ಎನಿವೆ, ನಾನು ವಿನಂತಿ ಮಾಡಿಕೊಳ್ಳುವಂಥದ್ದು ಕಾಂಗ್ರೆಸ್ ಅಥವಾ ಇತರ ರಾಜಕೀಯ ಪಕ್ಷಗಳಲ್ಲಿರುವಂತಹ ದಲಿತ ಮತ್ತು ಅಲ್ಪಸಂಖ್ಯಾತ ನಾಯಕರು ಒಂದು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಸಮಯ ಎದುರಾಗಿದೆ. ನಾವು ಒಂದು ಪರ್ಯಾಯ ರಾಜಕಾರಣವನ್ನು ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇವತ್ತು ದಲಿತರನ್ನ ಅಸ್ಪೃಶ್ಯರು ಎಂಬ ಕಾರಣಕ್ಕೆ ಈ ರೀತಿ ನಡೆಸ್ಕೊಳ್ಳೋದಾದ್ರೆ, ಅಲ್ಪಸಂಖ್ಯಾತರನ್ನ ಇವರು ಅಲ್ಪಸಂಖ್ಯಾತರು ಎಂಬ ಕಾರಣಕ್ಕೆ ಅವರಿಗೆ ಈ ರೀತಿ ನಡೆಸ್ಕೊಳ್ಳೋದಾದ್ರೆ, ಯಾಕೆ ನಾವು ದಲಿತ ಅಲ್ಪಸಂಖ್ಯಾತರು ಒಗ್ಗಟ್ಟಾಗಿ ಒಂದು ಪರ್ಯಾಯ ರಾಜಕಾರಣ ಮಾಡಬಾರ್ದು, ಸ್ವಾಭಿಮಾನದ ರಾಜಕಾರಣ ಮಾಡಬಾರ್ದು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತಹ ಒಂದು ಘನತೆಯ ರಾಜಕಾರಣ ಮಾಡಲಿಕ್ಕೆ ಈ ಕಾಲ ಪಕ್ವವಾಗಿದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದೇಶ ಮತ್ತು ರಾಜ್ಯದ ಅಹಿಂದ ವರ್ಗಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದೆ. ಇಂತಹ ರಾಜಕೀಯ ಪಕ್ಷಗಳಲ್ಲಿ ನೀವು ತಲೆತಲಾಂತರದವರೆಗೆ ದಶಕಗಳ ಕಾಲ ದುಡಿದ್ರೂ ಕೂಡ ನಿಮ್ಮ ಮೇಲೆ ಅನ್ಯಾಯ ಆದಾಗ ಆ ಪಕ್ಷವೇ ಒಂದು ಸ್ಟ್ಯಾಂಡ್ ತಗೊಳ್ಳೋದಿಲ್ಲ, ಆ ಪಕ್ಷದಲ್ಲಿರುವಂಥ ಪ್ರಮುಖ ನಾಯಕರು ಮಾತಾಡೋದಿಲ್ಲ ಅಂತ ಹೇಳಿದ್ರೆ ನೀವು ಈ ಸಮುದಾಯಗಳಿಗೆ ಯಾವ ರೀತಿ ನ್ಯಾಯವನ್ನು ಕೊಡಿಸಲಿಕ್ಕೆ ಸಾಧ್ಯ? ಹಾಗಾಗಿ ಬನ್ನಿ, ನಾವೆಲ್ಲರೂ ಸೇರಿ ಪರ್ಯಾಯ ರಾಜಕಾರಣವನ್ನು ಬಲಪಡಿಸುವ, ಪರ್ಯಾಯ ರಾಜಕಾರಣಕ್ಕೆ ಮುಂಡಿಯನ್ನು ಹಾಕುವಂಥ ಒಂದು ವಿನಂತಿಯನ್ನು ನಾನು ಈ ವಿಡಿಯೋ ಮುಖಾಂತರ ಮಾಡಿಕೊಳ್ತೇನೆ.